ನಮಸ್ಕಾರ. ವಿಜಯೇಂದ್ರ. ಬಹುತೇಕರಿಗೆ ನೆನಪಲ್ಲಿ ಇರಬಹುದು, ಮೊದಲು ಮಂಡಿಪೇಟೆ, ಹೊಸ ಮಂಡಿಪೇಟೆ ಹತ್ರನೇ ಇವತ್ತೇನು ಬಟವಾಡಿ ಹತ್ರ APMC ಯಾರ್ಡು ಇದೆಯಲ್ಲ, ಆ ಯಾರ್ಡಿನ ಎಲ್ಲ ಅಂಗಡಿಗಳು ಇಲ್ಲೇ ಮಂಡಿಪೇಟೆಯಲ್ಲಿ ನಡೀತಾಯಿತ್ತು. ಅಲ್ಲಿ 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸು ಇಲ್ಲೆಲ್ಲ ಮಂಡಿಗಳು ನಡೀತಾಯಿತ್ತು. ಕಡಲೆಕಾಯಿ ಸೀಸನಲ್ಲಂತೂ ರಾಶಿ ರಾಶಿ ಕಡಲೆಕಾಯಿ ಬಿದ್ದಿರೋದು. ಸೋಮವಾರ ಗುರುವಾರ ಆ ರಸ್ತೆಗಳಲ್ಲಿ ಓಡಾಡಲಿಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಲಾರಿಗಳಲ್ಲೆಲ್ಲ ಬಂದು ಇಳಿಯೋದು, ಟ್ರ್ಯಾಕ್ಟ್ರು, ಲಾರಿ ಎಲ್ಲ ಸಾಮಗ್ರಿಗಳು ಬಂದು ಅಲ್ಲೇ ವ್ಯಾಪಾರ ಆಗ್ತಾಯಿತ್ತು. ಹುಣಸೆಹಣ್ಣು ಸೀಸನಲ್ಲಿ ನನ್ನ ಗೆಳೆಯರ ಅನೇಕ ಮಂಡಿಗಳು ಅಲ್ಲಿತ್ತು. BR ರೇವಣ್ಣವರು, BR ವಿಶ್ವನಾಥ್ ಅವ್ರ ತಂದೆ, BR ಆನಂದ್ ಅವ್ರ ತಂದೆ ಅವ್ರ ಮಂಡಿ, ರುದ್ರಮುನಿಯವರ ಮಂಡಿ. ರುದ್ರಮುನಿಯವ್ರ ಮಂಡಿಯಲ್ಲಂತೂ ವಿಶೇಷವಾಗಿ ತೆಂಗಿನಕಾಯಿ ವ್ಯಾಪಾರ ನಡೆಯೋದು. ಮದುವೆ ಸೀಸನಲ್ಲಿ ಕನ್ಯಾಪಿತೃಗಳು ಕಾಯಿಗೆ ರುದ್ರಮುನಿಯವ್ರಿಗೆ ಮುಂಚೆನೇ ಹೇಳಿರೋರು, ಮದುವೆ ಇದೆ, ನಮ್ಮ ಮಗಳು ಮದುವೆ, ಕಾಯಿ ನೀ ಬಾ, ಹೋಗಪ್ಪ, ನಾನು ತೆಗೆದಿಟ್ಟಿರ್ತೀನಿ. ಆತ್ಮೀಯತೆಯಿಂದ ರುದ್ರಮುನಿ ಮಾತಾಡಿ ಕಳಿಸ್ತಾಯಿದ್ರು. ಮಂಡಿಪೇಟೆ ಅಂಗಡಿಗಳ ಒಂದು ಸಾಮ್ರಾಜ್ಯನೇ ಅಲ್ಲಿತ್ತು. ನಂತರ ಅದು ಬಟವಾಡಿಗೆ ಶಿಫ್ಟ್ ಆಗೋಯ್ತು. ಇಲ್ಲಿ ಬಿಕೋ ಅನ್ನಿಸುವಷ್ಟು ವಾತಾವರಣ. ಆ ಅಂಗಡಿಗಳು ಅಲ್ಲಿ ಮತ್ತೆ ಎಲ್ಲ ಅಂಗಡಿಗಳು ಅಲ್ಲಿಗೆ ಹೋಗಿದ್ದರಿಂದ ಇಲ್ಲಷ್ಟು ಗಜಿಬಿಜಿ ಮಂಡಿಪೇಟೆಯಲ್ಲಿ ಇಲ್ಲಿ ಕಾಣ್ತಾನೇ ಇಲ್ಲ. ಎಷ್ಟೋ ವ್ಯಾಪಾರಸ್ಥರು ಲಾಸ್ ಆದರು. ಅಂಗಡಿ ಅಲ್ಲಿ ಹೋಟ್ಲು ನಡೆಸ್ತಿದ್ದವರು ಇವರೆಲ್ಲ ಜನಸಂದಣಿ ಯಾವಾಗ ಕಡಿಮೆ ಆಯಿತು, ಆ ವ್ಯಾಪಾರಗಳು, ಸಣ್ಣ ಪುಟ್ಟ ವ್ಯಾಪಾರಸ್ಥರೆಲ್ಲ ತೊಂದರೆ ಅನುಭವಿಸಿದ್ರು. ಈ ಅಂಗಡಿಗಳಿದ್ದಂಥ ವೇಳೆಯಲ್ಲಿ ನಮ್ಮ ಅಲ್ಲಿನ ಮಂಡಿ ಮರ್ಚೆಂಟು ಎಣ್ಣ ಅಂಥೇಳಿ, ಈಶ್ವರ್ ಅಂಥೇಳಿ ಮೇಷ್ಟ್ರು ಮಂಡಿ, ಇವರೆಲ್ಲರೂ ಸೇರಿ ಅಲ್ಲೊಂದು ಬಾರಿ ನಾಟಕ ಆಡಿದರು. ಅಲ್ಲಿಯ ಅಂಗಡಿಯ ಅನೇಕ ವರ್ತಕರೆಲ್ಲ ಸೇರಿ ಬಯಲು ನಾಟಕ ನೋಡೋಕ್ಕೆ ನಮಗೂ ಆಹ್ವಾನ ಇತ್ತು. ನಮ್ಮ ಗೆಳೆಯರು ಅನೇಕರು ಆ ನಾಟಕದಲ್ಲಿ ಪಾಠ ಮಾಡಿದ್ದರಿಂದ ನಾವು ಹೋಗಿದ್ವಿ. ಆ ನಾಟಕದಲ್ಲಿ ನಡೆದಂಥ ಒಂದು ಹಾಸ್ಯ ಘಟನೆಯನ್ನು ನಾನು ನಿಮಗೆ ನೆನಪು ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಈಶ್ವರ್ ಅಂತೇಳಿ ನಾವು ಎಣ್ಣ ಅಂತ ಕರಿತಾ ಇದ್ವಿ. ಅವರು ದುರ್ಯೋಧನ ತಂದೆ ಧೃತರಾಷ್ಟ್ರನ ಪಾಠ ಮಾಡಿದರು. ಅವರು ನಾಟಕಕ್ಕೆ ಹೆಚ್ಚಿನ ಹಣ ಸಂದಾಯ ಮಾಡಿದರು ಅಂತ ಕಾಣುತ್ತೆ. ಅವ್ರು ನಮ್ಗೆ ಹೇಳೋರು, ನಾಟಕಕ್ಕೆ ಬಂದರು, ಡ್ಯಾನ್ಸ್ ಸೀನ್ ಇದೆ ಅನ್ನೋರು. ನಾವು ಅವ್ರಿಗೆ, ಏನ್ರಿ ಧೃತರಾಷ್ಟ್ರನ ಸೀನಲ್ಲಿ ಡ್ಯಾನ್ಸ್, ಬಂದು ನೋಡ್ರು ಅನ್ನೋರು. ಧೃತರಾಷ್ಟ್ರನ ನಾಟಕ ಎಲ್ಲ ಸಭೆಯಲ್ಲಿ ಚರ್ಚೆ ನಡೀತಾ ಇದೆ. ದುರ್ಯೋಧನ ಜೋರಾಗಿ ಮಾತಾಡ್ತಾ ಇದ್ದಾನೆ. ದುರ್ಯೋಧನ ಮಾತಾಡಿ ಅವ್ರ ಅಪ್ಪಂಗೆಲ್ಲ ಬೈದು, ನೀನು ಸರಿ ಇಲ್ಲ ಅಂತೇಳಿ ಬೈದು ಹೋಗ್ತಾನೆ. ಆ ಸೀನ್ ಆದ ನಂತರ ಅವರು ಮಂತ್ರಿಗೆ ಹೇಳ್ತಾರೆ, ಧೃತರಾಷ್ಟ್ರ ಕಣ್ಣು ಕಾಣಿದವನು ಮಂತ್ರಿಗಳೇ ಅಂತಾನೆ. ಏನು ಅಂದರೆ, ಇವತ್ತು ಯಾಕೋ ಮನಸ್ಸಿಗೆ ತುಂಬ ಬೇಸರವಾಗಿದೆ, ನೃತ್ಯಗಾತಿಯನ್ನು ಬರಮಾಡು ಅಂತ. ಕಣ್ಣಿಲ್ಲದ ಧೃತರಾಷ್ಟ್ರ ನೃತ್ಯವನ್ನು ಬರಮಾಡು, ದಾಸಿಗೆ ಹೇಳಿ ನೃತ್ಯಗಾತಿಯನ್ನು ಕರೆಸು, ಡ್ಯಾನ್ಸ್ ಮಾಡಿಸು ಅಂತ. ಈ ನಾಟಕಗಳಲ್ಲಿ ಹಾಸ್ಯ ಹೇಗೆ ತುರುಕ್ಬೋದು ಅಂದರೆ, ಈ ರೀತಿಯ ಒಂದು ಘಟನೆ. ನಾಟಕದ ಮೇಷ್ಟ್ರು ಅವ್ರು ಹೆಚ್ಚಿಗೆ ದುಡ್ಡು ಕೊಟ್ಟಿದ್ದಾರೆ ನಾಟಕ ಆಡೋಕ್ಕೆ, ಇಲ್ಲ ಅನ್ನೋಕ್ಕಾಗ್ತಿಲ್ಲ. ಹೀಗಾಗಿ ಮನೋರಂಜನೆ ಬೇಕಾಗಿದೆ ನನಗೆ, ನೃತ್ಯಗಾತಿಯನ್ನು ಬರಮಾಡು ಅಂತ ಹೇಳಿ ಡ್ಯಾನ್ಸ್ ಮಾಡಿಸಿದ್ರು. ನಾವು ಎಷ್ಟೋ ಬಾರಿ ಅವ್ರಿಗೆ ಆಡ್ಕೊತಾ ಇದ್ವಿ, ಅಲ್ರಿ ನೀವೇನು ರೀ ನಾಟಕ ಮಾಡೋಕ್ಕೆ ಕಂಡುಬಿಟ್ಟು ನೋಡ್ತಿದ್ರಾ, ಏನು ನಿಮ್ಮ ಕತೆ ಅಂತೆಲ್ಲ ಕೇಳಿ ಅವ್ರನ್ನ ಹಾಸ್ಯ ಮಾಡ್ತಿದ್ದು ಉಂಟು. ಇಂತಹ ಘಟನೆಗಳು ಜೀವನದಲ್ಲಿ ಮತ್ತೆ ಪುನರಾವರ್ತನೆ ಆಗೋದಿಲ್ಲ. ಈ ಎಲ್ಲ ಸನ್ನಿವೇಶಗಳಿಗೆ ಭಾಗಿಯಾಗಿದ್ವಲ್ಲ ಅನ್ನುವ ಸಂತೋಷ ನಾನು ಈ ನೆನಪು ಮಾಡಿಕೊಂಡಾಗಲೆಲ್ಲ ಬರುತ್ತೆ. ಇವತ್ತಿಗೆ ನಾನು ಧೃತರಾಷ್ಟ್ರನ ನೆನಪಿನೊಂದಿಗೆ ನನ್ನ ಮಾತುಕತೆಯನ್ನು ಮುಗಿಸ್ತೇನೆ. ನಮಸ್ಕಾರ.